ಸದನದ ಒಳಗಷ್ಟೇ ಅಲ್ಲ, ಸದನದ ಹೊರಗೂ ಹನಿ ಟ್ರ್ಯಾಪ್ ವಿಚಾರ ಕೋಲಾಹಲವನ್ನೇ ಎಬ್ಬಿಸಿತು. ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರುಗಳ ನಡುವೆ ದೊಡ್ಡ ಮಾತಿನ ಯುದ್ಧವೂ ನಡೆದು ಹೋಯಿತು. ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ಎಂದ ಅಶೋಕ್. ಮಹಾನಾಯಕನೇ ಪ್ರೊಡ್ಯೂಸರ್ ಅಂತ ಸಿಟಿ ರವಿ ಬಾಂಬ್. ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಗರಿಗೆದರಿದ್ದ ಪಟ್ಟದ ಆಟಕ್ಕೆ ಬಿಜೆಪಿ ನಾಯಕರು ಹನಿ ಟ್ರ್ಯಾಪ್ ಪ್ರಕರಣವನ್ನ ಥಳಕು ಹಾಕಿದ್ದಾರೆ. ಸಿಎಂ ಕುರ್ಚಿಗಾಗಿಯೇ ಟ್ರ್ಯಾಪ್ ನಡೀತಿದೆ ಅಂತ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಮಹಾನಾಯಕನೇ ಹನಿ ಟ್ರ್ಯಾಪ್ ಪ್ರೊಡ್ಯೂಸರ್ ಅಂತ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು. ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ. ಇದು ಚೇರ್ಗೋಸ್ಕರ ನಡೀತಾ ಇರುವಂತ ಒಂದು ಟ್ರ್ಯಾಪ್. ಪ್ರೊಡಕ್ಷನ್ ಯೂನಿಟ್ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದೆ. ಪ್ರೊಡ್ಯೂಸರು ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರು, ಬಲಿಯಾಗಿರೋರು ಎಲ್ಲ ಪಕ್ಷದವರು. ಮುಖ್ಯಮಂತ್ರಿಗಳು ಈ ನೈತಿಕ ಚಟುವಟಿಕೆ ತಮ್ಮ ಮೂಗಿನ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ. ಇಲ್ಲದಿದ್ದರೆ ರಾಜ್ಯದ ಜನತೆ ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಶ್ಚಾತ್ತಾಪ ಪಡುವಂಥ ದಿನ ಇವತ್ತು ಬಂದಿದೆ. ಇವತ್ತು ಈ ಸರ್ಕಾರವನ್ನು ಹನಿ ಟ್ರ್ಯಾಪ್ ಸರ್ಕಾರ, ಮಧುಬಲೆ, ಎಂಥ ಒಂದು ವಿಪರ್ಯಾಸ, ಇಂಥ ಒಂದು ಕೆಟ್ಟ ಪರಂಪರೆಗೆ ಈ ಸರ್ಕಾರ ಇವತ್ತು ನಾಂದಿ ಆಡ್ತಾ ಇದೆ. ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಎಂದ ಡಿಕೆ. ಇನ್ನು ಡಿಸಿಎಂ ಡಿಕೆ ಸುಮ್ಮನಿದ್ರೆ ನಿಮ್ಮ ಹತ್ರ ಯಾರಾದರೂ ಬರ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ಮುಂದುವರಿದು ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಮಂಪರು ಪರೀಕ್ಷೆಗೆ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಮಾನ್ಯ ಯತ್ನಾಳ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು. ಅದು ಸಾಧ್ಯ ಆದರೆ ಲೈವ್ ಸ್ಟ್ರೀಮಿಂಗ್ ಇಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಅವರಿಬ್ಬರನ್ನು ಮಂಪರು ಪರೀಕ್ಷೆ ಮಾಡಿದ್ರೆ ಸತ್ಯ ಆಚೆ ಬರುತ್ತೆ ಅನ್ನೋ ನಂಬಿಕೆ ನಂದು. ನಾನು ಆರ್ ಅಶೋಕ್ ಅವ್ರನ್ನು ಮಂಪರು ಪರೀಕ್ಷೆ ಲಿಸ್ಟಲ್ಲಿ ಸೇರಿಸಿ ಅಂತ ಅವ್ರ ಹೆಸರು ಆ್ಯಡ್ ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಹನಿ ಟ್ರ್ಯಾಪ್ ಪಿತಾಮಹ ಎಂದ ಬಿಕೆ ಹರಿಪ್ರಸಾದ್. ವಿಧಾನಸಭೆಯಲ್ಲಷ್ಟೇ ಅಲ್ಲ, ಪರಿಷತ್ ಕಲಾಪದಲ್ಲೂ ಹನಿ ಟ್ರ್ಯಾಪ್ ಗದ್ದಲ ಜೋರಾಗಿತ್ತು. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಉತ್ತರ ನೀಡಲು ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ರು. ಸದನದ ಬಾವಿಗೆ ಇಳಿದು ಪೋಸ್ಟರ್ ಹಿಡಿದು ಧರಣಿ ನಡೆಸಿದ್ರು. ಗದ್ದಲದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ರು. ಈ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ ಬಿಕೆ ಹರಿಪ್ರಸಾದ್ ನರೇಂದ್ರ ಮೋದಿಯೇ ಹನಿ ಟ್ರ್ಯಾಪ್ ಪಿತಾಮಹ ಅಂತ ಆರೋಪಿಸಿದ್ರು. ನರೇಂದ್ರ ಮೋದಿ, ಸಂಜಯ್ ಜೋಶಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಈಗ ಹನಿ ಟ್ರ್ಯಾಪ್ ಎಲ್ಲ ಕಾರಣ ಬಿಜೆಪಿ ಅವರು. ಈಗ ಮಾತಾಡ್ತಾ ಇದ್ದಾರೆ. ಇನ್ನು ಬೇಕಾದ್ರೆ ಹೇಳ್ತೀನಿ ಒಂದಷ್ಟು ಮಾಡಿದ್ದಾರೆ ಅಂತ. ಹರಿಪ್ರಸಾದ್ ಪ್ಲೀಸ್. ಹನಿ ಟ್ರ್ಯಾಪ್ ವಿಚಾರಕ್ಕೆ ಕಾಂಗ್ರೆಸ್ ಸಂಸದರಿಂದ ಹೈಕಮಾಂಡ್ಗೆ ದೂರು. ರಾಜ್ಯದಲ್ಲಿ ಸದ್ದು ಮಾಡ್ತಿರುವ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ. ಕಾಂಗ್ರೆಸ್ನ ಕೆಲ ಸಂಸದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ಗೆ ದೂರು ನೀಡಿದ್ದಾರೆ. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು. ರಾಜ್ಯ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಿವೆ. ನಾಯಕರ ಒಳಬೇಗುದಿ ಪಕ್ಷವನ್ನ ಸಂಕಷ್ಟಕ್ಕೆ ದೂಡುತ್ತಿದೆ. ಇದನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದ್ರು. ದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.